ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವಿದೌಟ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ, ಬರೀ ದಾರಗಳು ಮಾತ್ರ ಯೂಸ್ ಮಾಡಿಕೊಂಡು 2 ಕಲರ್ ದಾರ ಯೂಸ್ ಮಾಡಿಕೊಂಡು ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿರೋ ಡಿಸೈನ್ ಇದು. ಸ್ವಲ್ಪ ಗ್ರ್ಯಾಂಡ್ ಸಾರಿಗೂ ಮಾಡ್ಕೋಬೋದು. ಒಂದು ಮೀಡಿಯಮ್ ಟೈಪ್ ಇದೆ, ತುಂಬ ಸಿಂಪಲು ಅಲ್ಲ, ತುಂಬ ಗ್ರ್ಯಾಂಡ್ ಆಗಿಯೂ ಇಲ್ಲ. ಆ ಥರದ ಡಿಸೈನ್ ಇದು. ಆಮೇಲೆ ನನ್ನ ಚಾನಲ್ ಮೆಂಬರ್ ಆದವ್ರಿಗೆ ವೆಲ್ಕಮ್. ಚಾನಲ್ಗೆ ನಿಮಗೆ ಹೊಸ ಡಿಸೈನ್ ಅಪ್ಲೋಡ್ ಮಾಡ್ತೀನಿ. ನಾನು 2 ಡಿಸೈನ್ ಸಿಗುತ್ತೆ ನಿಮಗೆ ಈ ತಿಂಗಳು. ಅದರಲ್ಲಿ ಒಂದು ನಾನು ಓನ್ ಕ್ರಿಯೇಟ್ ಮಾಡಿರೋಂಥ ಹೊಸ ಡಿಸೈನು, ನನ್ನ ಓನ್ ಕ್ರಿಯೇಷನ್ ಡಿಸೈನ್ ಸಿಗುತ್ತೆ. ವೆಯ್ಟ್ ಮಾಡ್ತಾಯಿರಿ, ಅಪ್ಲೋಡ್ ಮಾಡ್ತೀನಿ. ಈಗ ಈ ಡಿಸೈನ್ಗೆ 6 ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. 7 ನಂಬರು 0.95 mm. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕ್ ಮಾಡಿದ್ಮೇಲೆ ಫಸ್ಟು 4 ಚೈನ್ ಆಗಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು ಬಟ್ಟೆಗೆ ಲಾಕ್. ಈ ಥರ 3 ಸಾರಿ 4 ಚೈನ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನು, 1 2 3 4 5 ಚೈನ್ ಮಾಡಿ ಸ್ವಲ್ಪ ಲೂಸಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದು ಆರ್ಚ್ಗೆ ಸ್ವಲ್ಪ ಲೂಸು, ರೌಂಡ್ ಶೇಪ್ ಬರೋಕ್ಕೋಸ್ಕರ ಅಷ್ಟೇ. 3 ಸಾರಿ 4 ಚೈನು ಮತ್ತು 5 ಚೈನು. ಇನ್ನು 5 ಸಾರಿ 4 ಚೈನು, 1 2 3 4 ಚೈನು ಬಟ್ಟೆಗೆ ಲಾಕ್. ಸರಿಯಾಗಿ ಕರೆಕ್ಟಾಗಿ ನೋಡಿ ಅಳತೆಗೆ ಲಾಕ್ ಮಾಡ್ಕೊಳ್ಳಿ. ಇದನ್ನು 4 ಚೈನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. 5 ಚೈನನ್ನು ಮಾತ್ರ ಸ್ವಲ್ಪ ಲೂಸಾಗಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಆರ್ಚ್ ಶೇಪ್ ಬರೋಕ್ಕೆ, ರೌಂಡ್ ಶೇಪ್ ಬರುತ್ತೆ. ಅವಾಗ ಸ್ವಲ್ಪ ಲೂಸ್ ಇದ್ದರೆ ಈ ಥರ 5 ಸಾರಿ 4 ಚೈನ್ ಹಾಕ್ಕೋಬೇಕು. 1 2 3 4. ಇದು 5 ಚೈನು. 5 ಚೈನ್ ಆದಮೇಲೆ 4 ಸಾರಿ, 1 2 3 4 ಆಯಿತು. ಇನ್ನೊಂದು ಸಾರಿ ಮಾಡ್ಕೋಬೇಕು 4 ಚೈನು. ಈ ಥರ 4 ಚೈನು. ಆಮೇಲೆ ಮತ್ತೆ 5 ಚೈನ್ ಆರ್ಚಿಗೆ, 5 ಚೈನಾಗಿ ಸ್ವಲ್ಪ ಲೂಸು, ಹೆಚ್ಚಲ್ಲ, ಸ್ವಲ್ಪ ಲೂಸ್ಗೆ ಈ ಥರ. ಅದು ಇಲ್ಲಿ ರೌಂಡ್ ಶೇಪ್ ಬರುತ್ತೆ ಅವಾಗ ನಿಮಗೆ ಆರ್ಚ್. ಆಮೇಲೆ 5 ಸಾರಿ 4 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತೋರಿಸ್ತೀನಿ ನಾನು ನೆಕ್ಸ್ಟ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಚೈನುಗಳು. ಈಗ ಸೆಕೆಂಡ್ ಸ್ಟೆಪ್ಪು, ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈಗ ಫಸ್ಟ್ 4 ಚೈನ್ ಅದೇ ಥರ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಅದನ್ನು ಮಾಡಿಕೊಂಡು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಅಥವಾ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಈ 5 ಚೈನು ಇದೆಯಲ್ವ ಸ್ವಲ್ಪ ಲೂಸ್ಗೆ ಹಾಕಿರೋದು, ಅಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ ನಾನು ಡಬಲ್ ಕ್ರೋಶೆ, ಹೆಚ್ಚು ದೊಡ್ಡದಾಗಿ ಹಾಕ್ತಾ ಇಲ್ಲ. ಈ ಥರ ಡಬಲ್ ಕ್ರೋಶೆ ಮಾಡಿ ಆರ್ಚ್. ನಿಮಗೆ ಚಾನಲ್ಗೆ ಜಾಯಿನ್ ಆಗೋಕ್ಕೆ ಆಸಕ್ತಿ ಇದ್ದರೆ ಜಾಯಿನ್ ಆಗಿ. 2 ಹೊಸ ಡಿಸೈನ್ ಸಿಗುತ್ತೆ. ನನ್ನ ಓನ್ ಕ್ರಿಯೇಟೆಡ್ ಡಿಸೈನ್ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ. ಈಗಾಗಲೇ ಜಾಯಿನ್ ಆಗಿರೋರಿಗೆ ವೆಲ್ಕಮ್ ಚಾನಲ್ಗೆ.
ಥರ 13 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನು ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿ, ಮತ್ತು ಲಾಕಲ್ಲಿ ಲಾಕ್ ಮಾಡಿ ಈ ಥರ. ಆಮೇಲೆ 4 ಚೈನು, ಅದರ ಮುಂದೆನೂ 2 4 ಚೈನ್ ಆಗಿ ಇಲ್ಲಿ ಈ 5 ಚೈನ್ ಪಕ್ಕದ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಈ 5 ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಮಾಡಿ ತೋರಿಸ್ತೀನಿ ಈ ಲೈನು. ಈ ಥರ ಆರ್ಚ್ಗಳು ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಪೂರ್ತಿ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದಿದ್ದೀನಿ. ಇಲ್ಲಿ ಇದು ಬ್ಯಾಕ್ ಸೈಡಲ್ಲಿ ಫಸ್ಟ್ 4 ಚೈನು ಮಾಡಿದ್ದೀನಿ. ಫ್ರಂಟ್ ಸೈಡಿಂದ ಆರ್ಚ್ಗೆ ಮಾಡ್ಕೊಂಡು ಬಂದು ಇಲ್ಲಿ ಎಂಡಲ್ಲಿ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಫಸ್ಟ್ 4 ಚೈನ್ ಕುಚ್ಚಿಂದು ಅದನ್ನು ಹಾಗೆ ಮಾಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಇದೆ ಅದನ್ನು ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಅದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಈ ಆರ್ಚ್ನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 2 ಚೈನು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ, ಮತ್ತು ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಒಂದು ಬಿಟ್ಟು ಒಂದು ಈ ಥರ. ಮತ್ತೆ 3 ಚೈನು, ಇದು ಒಂದು ಬಿಟ್ಟು ಒಂದು ಅಲ್ಲಿ ಲಾಕ್. ಈ ಥರ 3 ಚೈನ್ ಮಾಡಿ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ಕೊಳ್ತಾ ಬನ್ನಿ. ಇದು ಬಿಟ್ಟು ಇದು. ಆಮೇಲೆ 3 ಚೈನು ಕೊನೆಯದಲ್ಲಿ ಲಾಕ್ ಮಾಡಿ. ಇದು ಕೊನೆಯದು. ಈ ಥರ ಲಾಕ್ ಮಾಡಿ 3 ಚೈನ್ ಮಾಡಿಕೊಂಡು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ಕೊಂಡು ಬಂದರೆ ಆಯಿತು ಆರ್ಚಲ್ಲಿ. ಆಮೇಲೆ ಇಲ್ಲಿ ಈ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಆರ್ಚಲ್ಲಿ ಲಾಕ್ ಆಗಿದೆ ಅಲ್ಲಿ ಎಂಡಲ್ಲಿ. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಬಂದು ಇಲ್ಲಿ ಈ ಲಾಕಿಂದ ಹೀಗೆ ಮಾಡ್ಕೊಂಡು ಬನ್ನಿ. ಸಿಂಗಲ್ ಕ್ರೋಶೆ 3 ಚೈನು, ಸಿಂಗಲ್ ಕ್ರೋಶೆ 3 ಚೈನ್. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ, 3 ಚೈನು. ಈಗ ಅಲ್ಲಿ ಆ ದಾರ ಕಟ್ ಮಾಡಿ ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದಲ್ಲಿ ಫ್ರಂಟ್ ಸೈಡಲ್ಲಿ ಇದನ್ನು ಲಾಕ್ ಮಾಡಿ ಫಸ್ಟ್ 4 ಚೈನ್ ಕುಚ್ಚಿಗೆ ಹಾಗೆ ಮಾಡ್ಕೊಳ್ಳಿ. ಇದನ್ನು ಲಾಕ್ ಮಾಡಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 3 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಆ ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 4 ಚೈನ್ ಮಾಡಿ ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಆ ಗ್ಯಾಪಲ್ಲಿ ಒಂದೇ ಗ್ಯಾಪಲ್ಲಿ ಮತ್ತು ಅಲ್ಲಿಂದಲೇ 4 ಚೈನ್ ಮಾಡ್ಕೊಳ್ಳಿ. ಮತ್ತು ಅದೇ ಗ್ಯಾಪಲ್ಲಿ ಲಾಕ್, ಮತ್ತು 4 ಚೈನು, ಮತ್ತು ಅದೇ ಗ್ಯಾಪಲ್ಲಿ ಲಾಕ್. ಈ ಥರ 3 ಸಾರಿ ಮಾಡ್ಕೊಳ್ಳಿ 4 ಚೈನು. ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನು, ಅದೇ 3 ಚೈನಲ್ಲಿ ಲಾಕ್, ಮತ್ತು 4 ಚೈನು, ಮತ್ತು ಅದೇ 3 ಚೈನಲ್ಲಿ ಲಾಕ್, ಮತ್ತು 3 ಚೈನು, 4 ಚೈನು, 4 ಚೈನ್ ಆಗಿ ಅದೇ 3 ಚೈನ್ ಗ್ಯಾಪಲ್ಲಿ ಲಾಕ್. ಒಂದು ಗ್ಯಾಪಲ್ಲಿ 3 ಸಾರಿ ಮಾಡ್ಕೋಬೇಕು. ಫಸ್ಟ್ 3 ಚೈನಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ, 4 ಚೈನು, ಅದೇ ಗ್ಯಾಪಲ್ಲಿ ಲಾಕ್, ಮತ್ತೆ 4 ಚೈನು, ಈ 3 ಚೈನ್ ಗ್ಯಾಪಲ್ಲಿ ಲಾಕ್. 2 ಆಯಿತು.
ಇನ್ನೊಂದು ಸಾರಿ 1 2 3 4 ಚೈನ್ ಮಾಡ್ಕೊಳ್ಳಿ, ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಕೊನೆ ಇದು ಲಾಸ್ಟ್ 3 ಚೈನ್ ಗ್ಯಾಪ್ ಇದ್ದಿದ್ದು. ಈಗ ಇಲ್ಲಿ ಈ ಲಾಕ್ 4 ಚೈನ್ ಇದೆಯಲ್ವ, ಇಲ್ಲಿ ನೆಕ್ಸ್ಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಕುಚ್ಚಿಗೆ. ಈಗ ಮತ್ತೆ ಸಿಂಗಲ್ ಕ್ರೋಶೆ ನೆಕ್ಸ್ಟ್ 4 ಚೈನಲ್ಲಿ. ಇಲ್ಲಿ ಅದೇ ಥರ ಒಂದು ಗ್ಯಾಪಲ್ಲಿ 3 ಸಾರಿ ಬರಬೇಕು. 4 ಚೈನು, 4 ಚೈನು ಲಾಕು, 4 ಚೈನು ಲಾಕು. ಈ ಥರ ಬರುತ್ತೆ, ಫ್ಲವರ್ ಥರ ಆಗುತ್ತೆ ಆರ್ಚು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ನಿಮಗೆ ಇದು ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ ಒಂದು ಗ್ಯಾಪಲ್ಲಿ 2 ಸಾರಿ ಮಾತ್ರ ಹಾಕ್ಕೊಳ್ಳಿ. ನಾನೀಗ 3 ಸಾರಿ ಹಾಕ್ಕೋಬೇಕು ಅಂದಿದ್ದೀನಲ್ವ, 4 ಚೈನು. ನೀವು ಬೇಕಾದ್ರೆ 2 ಸಾರಿ ಹಾಕ್ಕೊಳ್ಳಿ. ಜಾಸ್ತಿ ಫ್ರಿಲ್ ಥರ ಬರುತ್ತೆ ಅಂತ ನಿಮ್ಗೆ ಅನಿಸಿದರೆ ಕಡಿಮೆ ಹಾಕ್ಕೊಳ್ಳಿ ಒಂದು ಸತಿ. ಅಂದರೆ 3 ಚೈನಲ್ಲಿ 2 ಸಾರಿ 4 ಚೈನು ಆ ಥರ ಮಾಡ್ಕೊಳ್ಳಿ. ನೀವು ನೋಡಿಕೊಂಡು ನೀವು ಇಲ್ಲಿ ಗ್ಯಾಪ್ ಎಷ್ಟು ಬಿಟ್ಟಿದ್ದೀರಾ, ಎಷ್ಟು ಟೈಟ್ ಎಷ್ಟು ಲೂಸ್ ಮಾಡ್ತೀರಾ ಅದು ಹೊಂದ್ಕೊಂಡು ಇರುತ್ತೆ. ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ. ನಾನು 3 ಸಾರಿ ಹಾಕ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಫ್ರಿಲ್ ಥರ ಡಿಸೈನ್ ಥರ ಬರುತ್ತೆ, ಬಾರ್ಡ್ರು ಚೆನ್ನಾಗಿ ಕಾಣಿಸುತ್ತೆ. ಮೀಡಿಯಮ್ ಟೈಪಿಂದ, ಅಂದರೆ ತುಂಬ ಗ್ರ್ಯಾಂಡು ಇಲ್ಲ ಇದು. ಮೀಡಿಯಮ್ ಸ್ಯಾರಿಗಳಿಗೆ ಉಪಯೋಗಿಸ್ಕೋಬೋದು. ತುಂಬ ಸಿಂಪಲ್ಲು ಅಲ್ಲ, ಬರೀ ಸಿಂಪಲಾಗಿಯೂ ಇಲ್ಲ. ಆದ್ದರಿಂದ ಮೀಡಿಯಮ್ ಸೀರೆಗಳಿಗೆ ಇದನ್ನು ಉಪಯೋಗಿಸ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜಾಯಿನ್ ಆಗಬೇಕು ಅಂದರೆ ಚಾನಲ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.